ಒಂದೇ ಮಾತರಂ ಗೀತೆಯ ಗಾಯನ ವಿವಾದಕ್ಕೆ ಸಂಬಂಧಿಸಿದಂತೆ ಕೇರಳದ ಕುಲಪತಿಗಳು ನೀಡಿರುವ ಹೇಳಿಕೆಯನ್ನು ಬೆಂಬಲಿಸಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ವಿರುದ್ಧ ತೀವ್ರ ಸ್ವರೂಪದ ವಿವಾದಾತ್ಮಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕುಲಪತಿಗಳು ಆರ್ಎಸ್ಎಸ್ ಅನ್ನ ಗುರಿಯಾಗಿಸಿಕೊಂಡು ಹೇಳಿರುವುದು ಸಂಪೂರ್ಣ ಸರಿಯಾಗಿದೆ. ಯಾಕೆಂದ್ರೆ ಆರ್ಎಸ್ಎಸ್ ನಾಯಕರು ಎಂದಿಗೂ ಒಂದೇ ಮಾತರಂ ಅಥವಾ ರಾಷ್ಟ್ರಗೀತೆಯನ್ನು ಹಾಡುವುದಿಲ್ಲ ಮತ್ತು ತ್ರಿವರ್ಣ ಧ್ವಜವನ್ನು ಹಾರಿಸುವುದಿಲ್ಲ ಎಂದು ಆರೋಪಿಸಿದರು. ರಾಷ್ಟ್ರಕ್ಕೆ ನಿಲ್ಲದೆ ಆರ್ಎಸ್ಎಸ್ ಅನ್ನ ಉಗ್ರ ಸಂಘಟನೆಗಳಿಗೆ ಹೋಲಿಸಿದ ಬಿಕೆ ಹರಿಪ್ರಸಾದ್, ಜೈಷಾ ಮೊಹಮ್ಮದ್, ತಾಲಿಬಾನ್ ಮತ್ತು ಆರ್ಎಸ್ಎಸ್ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ, ಏಕೆಂದರೆ ಈ ಮೂರು ಸಂಘಟನೆಗಳು ಭಾರತದಲ್ಲಿ ನೋಂದಣಿಯಾಗಿಲ್ಲ ಎಂದು ಹೇಳುವ ಮೂಲಕ ಹೊಸ ವಿವಾದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆರ್ಎಸ್ಎಸ್ ಕುರಿತಾದ ಬಿಕೆ ಹರಿಪ್ರಸಾದ್ ಅವರ ಈ ಸ್ಫೋಟಕ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.